ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ರೀಸನಿಂಗ್ ಸೆಟ್ಟಿಂಗ್ ಅರೇಂಜ್ಮೆಂಟ್ ಡಿಸ್ಕಸ್ ಮಾಡೋಣ. ನೋಡಿ ಇಲ್ಲಿ ಡೈರೆಕ್ಷನ್ಸ್. ಸ್ಟಡಿ ದಿ ಫಾಲೋವಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಆನ್ಸರ್ ದಿ ಕ್ವಶನ್ಸ್ ಗಿವನ್ ಬಿಲೋ ಇಟ್. A certain number of people are sitting in a single row facing towards north direction, but not necessarily in the same order, are sitting in equal distance from each other. Two persons are between N and S. T is sixth right of M, N third right of O. Three people sit between T and U, M sitting fifth left of S. More than 14 people are sitting in the row. 8 people are sitting between R and O. ಈ ಥರ ಕೊಟ್ಟಾಗ ನಾವು ಸರ್ಟೆನ್ ನಂಬರ್ ಆಫ್ ಪೀಪಲ್ಲು ಫೇಸಿಂಗ್ ಟುವರ್ಡ್ಸ್ ನಾರ್ತ್ ಡೈರೆಕ್ಷನ್ ಅಂದಾಗ ನೋಡಿ 2 ಪಾಸಿಬಿಲಿಟಿ ತೊಗೊಳ್ಳಿ. 2 ಪಾಸಿಬಿಲಿಟಿ ತೊಗೊಂಡು ನೋಡಿ ಇಲ್ಲಿ ಸೇಮ್ ಕನೆಕ್ಟೆಡ್ 3 ಕನೆಕ್ಟೆಡ್ ಸೆಂಟೆನ್ಸಿಂದ ಸ್ಟಾರ್ಟ್ ಮಾಡಿ. ನೋಡಿ ಇಲ್ಲಿ ಎಮ್ ಸಿಟ್ಟಿಂಗ್ ಫಿಫ್ತ್ ಲೆಫ್ಟ್ ಆಫ್ ಎಸ್. 1 2 3 4 5 M sitting fifth left of S. 1 2 3 4 5. Okay, M sitting fifth left of S. ನೋಡಿ ಇಲ್ಲಿ 2 persons sit between N and S. ಎಸ್ಗೆ ಲೆಫ್ಟ್ ಸೈಡಲ್ಲಿ ಎನ್ನು, ಎಸ್ಗೆ ರೈಟ್ ಸೈಡಲ್ಲಿ 2 persons ಆದಮೇಲೆ ಎನ್ನು. ಓಕೆ, ಟೂ ಪೀಪಲ್ ಬಿಟ್ವೀನ್ ಎಸ್ ಆ್ಯಂಡ್ ಎನ್ನು. ಟಿ ಸಿಕ್ಸ್ತ್ ರೈಟ್ ಆಫ್ ಎಮ್ಮು. 1 2 3 4 5 6 ಅಂದರೆ ಎಸ್ಗೆ ರೈಟ್ ಸೈಡಲ್ಲಿ ಫಸ್ಟ್ ಒನ್ನು ಟಿ ಬರುತ್ತೆ. ಸೇಮ್ ಅದೇ ಥರ ಟಿ. ಓಕೆ, 3 ಪೀಪಲ್ಸ್ ಬಿಟ್ವೀನ್ ಟಿ ಆ್ಯಂಡ್ ಯು. ಓಕೆ, 3 ಆ್ಯಂಡ್ ಯು ಟಿ ಪೀಪಲ್ ಅಂದಾಗ ಮತ್ತೆ ನೋಡೋಣ. ನೋಡಿ ಇದು ಇಲ್ಲಿ ಫಸ್ಟ್ ನೋಡಿ ಇಲ್ಲಿ ಎನ್ ಥರ್ಡ್ ರೈಟ್ ಆಫ್ ಓ. ಎನ್ ಸಿಟ್ಟು ಥರ್ಡ್ ರೈಟ್ ಆಫ್ ಓ. 1 2 3 ಅಂದರೆ ಇಲ್ಲಿ ಓ ಬರುತ್ತೆ. ಓ ಬಂದರೆ ಎನ್ ಥರ್ಡ್ ಲೆಫ್ಟು 1 2 3 ಬರುತ್ತೆ. ಅಂದರೆ ಸೆಕೆಂಡ್ ಇದು ರಾಂಗು. ಎನ್ ಸಿಟ್ ಥರ್ಡ್ ರೈಟ್ ಆಫ್ ಓ. ಎಮ್ಗೆ ಲೆಫ್ಟ್ ಸೈಡಲ್ಲಿ ಓ ಬರುತ್ತೆ. ಅಂದರೆ ಎನ್ ಥರ್ಡ್ ರೈಟಲ್ಲಿ ಓಗೆ ಥರ್ಡ್ ರೈಟಲ್ಲಿ ಬರುತ್ತೆ ಕರೆಕ್ಟಾಗಿ. 1 2 3. ಓಕೆ, ಥರ್ಡ್ ರೈಟ್ ಎನ್. ಓಕೆ, ಎನ್ ಥರ್ಡ್ ರೈಟ್ ಇದಕ್ಕೆ ಮುಗೀತು. 2% ಇತ್ತು. ಟಿ ಸಿಕ್ಸ್ತ್ ರೈಟ್ ಆಫ್ ಮುಗೀತು. 3 ಪೀಪಲ್ಸ್ ಇಟ್ ಬಿಟ್ವೀನ್ ಟಿ ಆ್ಯಂಡ್ ಯು. ಟಿ ಆ್ಯಂಡ್ ಯು 3 ಪೀಪಲ್ ಅಂದಾಗ 1 2 3 ಅಂದರೆ ಎನ್ ಬಂದಿದೆ ಇಲ್ಲಿ. ಟಿ ಆ್ಯಂಡ್ ಯು 3 ಪೀಪಲ್ ಬರಬೇಕಲ್ಲ. ಟಿಗೆ ರೈಟ್ ಸೈಡು ಓ, ಸಾರಿ ಟಿಗೆ ರೈಟ್ ಸೈಡು ಯು. 3 ಪೀಪಲ್ಸ್ ಬಿಟ್ವೀನ್ ಟಿ ಆ್ಯಂಡ್ ಯು. ಓಕೆ, ಟಿಗೆ ಲೆಫ್ಟ್ ಸೈಡ್ ಅಂದಾಗ ಎನ್ ಬಂದಿದೆ. ಎನ್ ಇಲ್ಲಿ ಬಿಟ್ಟು ಯು ಬರಲ್ಲ, ಅದಕ್ಕೆ ರೈಟ್ ಸೈಡ್ ತೊಗೊಂಡು 3 ಪೀಪಲ್ಸ್ ಇಟ್ ಬಿಟ್ವೀನ್ ಟಿ ಆ್ಯಂಡ್ ಯು. ಎಮ್ ಸಿಟ್ಟಿಂಗ್ ಫಿಫ್ತ್ ಲೆಫ್ಟ್ ಆಫ್ ಮುಗೀತು. ನೋಡಿ, ಮೋರ್ ದೆನ್ 14 ಪೀಪಲ್ಸ್ ಇಟ್ ಬಿಟ್ವೀನ್ ರೋ. 8 ಪೀಪಲ್ಸ್ ಇಟ್ ಬಿಟ್ವೀನ್ ಆರ್ ಆ್ಯಂಡ್ ಓ. ಆರ್ ಇಲ್ಲಿದೆ, ಆರ್ ಇಲ್ಲ, ಓ ಇಲ್ಲಿದೆ. ನಮಗೆ ಮೋರ್ ದೆನ್ 14 ಪೀಪಲ್ ಬೇಕು. ಇಲ್ಲಿ ಆ ಪ್ರೆಸೆಂಟು ರೋ ಅಲ್ಲಿ ಎಷ್ಟು ನಂಬರ್ಸ್ ಇದ್ದಾರೆ ನೋಡೋಣ. 3 + 3 10 11 12 ಸಾರಿ 3 6 9 10 11 12 ಮೆಂಬರ್ಸ್ ಇದ್ದಾರೆ. ರೋ ಅಲ್ಲಿ ಆದರೆ 12 ಮೆಂಬರ್ಸ್ ಇದ್ದಾರೆ. ನಮಗೆ ಮೋರ್ ದೆನ್ 14 ಪೀಪಲ್ ಬೇಕು. ನಾವಿಲ್ಲಿ ಆರ್ ಆ್ಯಂಡ್ ಓಗೆ ನಾವು ಆರ್ಗೆ ರೈಟ್ ಸೈಡು ಲೆಫ್ಟ್ ರೈಟ್ ಸೈಡ್ ತೊಗೊಂಡ್ರೆ ನಮಗೆ ಇಲ್ಲಿ 3 + 3 ಎಷ್ಟು 8 ಮೆಂಬರ್ಸ್ ಅಲ್ಲ. 3 + 3 ಇಲ್ಲಿ ಬರುತ್ತೆ ನಮ್ಗೆ ಆರ್ ರೈಟ್ ಸೈಡು. ಅಂದರೆ ನಮಗೆ ಮೋರ್ ದೆನ್ 14 ಪೀಪಲ್ ಬೇಕು. ಮೋರ್ ದೆನ್ 14 ಪೀಪಲ್ ಬೇಕು ಅಂದಾಗ ನಮಗೆ ಆರು ಹೋಗಿ ಲೆಫ್ಟ್ ಸೈಡ್ ತೊಗೊಳ್ಬೇಕು. ಹೋಗಿ ಲೆಫ್ಟ್ ಸೈಡ್ ಅಂದಾಗ ಎಷ್ಟು ಮೆಂಬರ್ಸ್ ಇದೆ ಆರ್ ಆ್ಯಂಡ್ ಓ? 8 ಪೀಪಲ್. 1 2 3 4 5 6 7 8 ಪೀಪಲ್ ಆರ್ ಆ್ಯಂಡ್ ಓ. 3 + 3 6 7 8 ಇದು ಕರೆಕ್ಟಾಗಿ ಬಂತು. ಸಿಟ್ಟಿಂಗ್ ಅರೇಂಜ್ಮೆಂಟ್ ರೋ. ನೋಡಿ ಇಲ್ಲಿ ಟೋಟಲ್ ಎಷ್ಟು ಮೆಂಬರ್ಸ್ ಇದ್ದಾರೆ ಚೆಕ್ ಮಾಡಿ. 1 2 3 4 5 6 7 8 9 1 2 3 4 5 6 7 8 9 10 11 12 13 14 15 16 17 18 19 20 21. ಟೋಟಲ್ ರೋಲಿ ನಮ್ಮ 21 ಪೀಪಲ್ ಇದ್ದಾರೆ. ಓಕೆ, ಇವಾಗ ಕ್ವಶನ್ಸ್ ಬನ್ನಿ. ಇವಾಗ ಯಾವ ಥರ ಅಂತ ನೋಡಿ. ಕ್ವಶನ್: ಹೌ ಮೆನಿ ಪೀಪಲ್ ಸಿಟ್ಟಿಂಗ್ ಇನ್ ದ ರೋ? 21 ಪೀಪಲ್. Who among the following person immediate neighbor of T? Immediate neighbor of T ಯಾರು? S ಬಂದರೆ S. ಆಪ್ಷನ್ ಎ ರೈಟ್ ಆನ್ಸರ್.
ಹೌ ಮೆನಿ ಪೀಪಲ್ ಸಿಟ್ ಬಿಟ್ವೀನ್ ಲ್ಯಾಪ್ಟಾಪ್ ಟಿ ಲೆಫ್ಟ್ ಸೈಡ್ ಹೌ ಮೆನಿ ಮೆಂಬರ್ಸ್ ನೋಡಲಿ 1 2 3 4 5 6 7 8 9 10 11 12 13 14 15 16 ಮೆಂಬರ್ಸ್. ಆಪ್ಷನ್ ಬಿ ರೈಟ್ ಆನ್ಸರ್. ಹೂ ಅಮಾಂಗ್ ದಿ ಫಾಲೋಯಿಂಗ್ ದಿ ಸಿಟ್ಟಿಂಗ್ ಮಿಡ್ಲ್ ಆಫ್ ದಿ ರೋ. ಮಿಡ್ಲ್ ಆಫ್ ದಿ ರೋ ಎಷ್ಟು ಅಂದರೆ ಆಲ್ರೆಡಿ ನಮ್ಮ 21 ಮೆಂಬರ್ಸ್ ಅಂದರೆ 10th ಮೆಂಬರ್ ಯಾರು, 11th ಮೆಂಬರ್ ನೋಡಿಲ್ಲಿ 3 ಅಂದರೆ ಮಿಡ್ಲ್ ಆಫ್ ದಿ ರೋ ಅಂದಾಗ 10th 11 ಮೆಂಬರ್ ಯಾರು ಅಂತ. 11 ಮೆಂಬರ್ ಅಂದರೆ 3 6 9 1 2 3 4 5 6 7 8 9 10 ಅಂದರೆ ಓ ಬರುತ್ತೆ ನೋಡಿಲಿ 3 + 3 1 2 3 4 5 6 7 8 9 10 11 11 ಅಲ್ಲ ಎಮ್ ಬರುತ್ತೆ ನಮಗೆ. ಎಮ್ ಬರುತ್ತೆ. ಎಮ್ ಕರೆಕ್ಟಾಗಿ ಮಿಡ್ಲು. ಈ ಕಡೆ 10 ಬರಬೇಕು ನೋಡಿ. ಈ ಕಡೆ 10 ಇದೆ, ಈ ಕಡೆ 10 ಬರಬೇಕು. 1 2 3 4 5 6 7 8 9 10 ಎಮ್ ಮಿಡ್ಲ್ ಪರ್ಸನ್. ಆಪ್ಷನ್ ಈ ನನ್ ಆಫ್ ದಿಸ್. ಆಪ್ಷನ್ ಎಮ್ ರೈಟ್ ಆನ್ಸರ್. ಅದಕ್ಕೆ ನನ್ ಆಫ್ ದಿಸ್. ಓಕೆ, ಗೊತ್ತಾಯ್ತಲ್ಲ ಯಾವ ಥರ ಅಂತ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್.